ಸಾಲಿ ಬರಲ್ಲ ನೀನು ಇವತ್ತು? ಇಲ್ಲ ಬರಲ್ಲ. ನನಗೆ ಅವ್ವ ಹೊಸ ನೋಟ್ಬುಕ್ ಕೊಡ್ಸೋದಂಕ ನಾ ಸಾಲಿ ಬರಂಗಿಲ್ಲ. ಹೆಂಗಾರ ಮಾಡ್ಕೊಳಪ್ಪ, ಬಂದರ ಬಾ, ಬಿಟ್ಟರ ಬಿಡು. ನನಗಂತೂ ಹೊತ್ತಕತ್ ನೋಡಿ, ನಾ ಹೋಗ್ಕನಿ. ಯವ್ವ, ನಾ ಹೋಗ್ಬರ್ತೇನೆ ಸಾಲಿಗೆ. ಸರಿ ತಗ, ಹೋಗಿ ಬಾ. ನೀನಾತು, ನಿನ್ನ ಸಾಲಿ ಆತು, ನಿನ್ನ ಓದಾತ ಏನು, ಆ ಕಡೆ ಈ ಕಡೆ ಎದಕ್ಕೂ ಲಕ್ಷ ಕೊಡಬೇಡ. ಸರಿ ತಗ ಯವ್ವ. ದಿನ ಅದನ್ನ ಹೇಳ್ತೀಯಲ್ಲ ಬೇ, ಮತ್ತೇನು ಮಾಡ್ಬೇಕವ? ಅಷ್ಟು ಹೇಳಿ ಕಳ್ಸಿದ್ರೆ ಅಲ್ಲಿಗೆ ಇರ್ತೀರಿ ನೀವು ದಾರ್ಯಾಗ. ಅಂದಂಗೆ ಇವನು ಯಾಕೆ ಹಿಂಗೆ ಕೂತ್ಕೊಂಡಾನ? ಬರಕತ್ತಾನ ಇಲ್ಲಿ ಸಾಲಿಗೆ ಇವನು? ಯವ್ವ, ನಾ ಸಾಲಿಗೆ ಹೋಗಲ್ಲ ಇವತ್ತು. ನನಗೆ ಹೊಸ ನೋಟ್ಬುಕ್ ಕೊಡ್ಸೋ ಮಟನ್ನ ಸಾಲಿಗೆ ಹೋಗಂಗಿಲ್ಲ ನೋಡು. ಮಾಸ್ತರ್ ಬೈತಾರ, ಇಂಥ ನೋಟ್ಬುಕ್ ತಗೊಂಬರ್ಬೇಡ ನೀನು, ಎಷ್ಟು ಸಲ ಹೇಳ್ಬೇಕು ಅಂತೇಳಿ. ಯಾಕೆ ಆ ನೋಟ್ಬುಕ್ಕಿಗೆ ಏನಾಗ್ಯಾವಂತೆ? ಎಂತ ಚಲೋ ಅದಾವಲ್ಲ, ಅದ್ರಾಗೇನು ಬರ್ದಿಲ್ಲ ಏನಿಲ್ಲಪ್ಪ. ಒಂದು ವರ್ಷಕ್ಕೆ 9 ಬುಕ್ನೇ ಬರೆಸ್ತಾರ, ಎಲ್ಲದ್ರಾಗ 4 ಕಾಳೆ ಬರೆಸ್ತಾರ, ಕೈ ಬಿಡ್ತಾರ. ಉಳಿದದ್ದು ಹಾಳೆ ಏನು ಮಾಡ್ಬೇಕಂತ ಅವನ್ನ? ಅದಕ್ಕೆ ಎಲ್ಲವನ್ನ ಹರಿದು ಬೆಂಡಿಂಗ್ ಮಾಡಿಸ್ಕೊಂಬಂದೈತಿ. ತಗೊಂಡು ಹೋಗು, ಏನಾಗೋದಲ್ಲ. ಅವ ನೋಟ್ಬುಕ್ ಕಂಡ ಬಟ್ಟೆ ದುಬಾರಿ ಅದಾವು. ಏನು ತುಸಾರ ರೊಕ್ಕ ಅದಾವೇನ? ಬರೀ ನೋಟ್ಬುಕ್ಕನ 1000 ರೂಪಾಯಿ 800 ರೂಪಾಯಿ ರೊಕ್ಕ ಹಾಕವು. ಆಗ ನಮ್ಮಪ್ಪ ಅಷ್ಟಕ್ಕೊಂದು ರೊಕ್ಕ ಖರ್ಚು ಮಾಡಿ ತಂದು ಹಾಳಿನ ಒಲಿ ಊರಿಗೆ ಹಚ್ಚದೇನೋ ಅವನ್ನ. ಒಯ್ ಏನಾಗೋದಲ್ಲ. ಹಂಗೇನಾರ ಅಂದೆ ಅಂದ್ರೆ ವಾಪಸ್ ಬಾ, ನಾ ಬರ್ತೇನೆ ಅಂತ ಮಾಸ್ತರ್ ಜೊತೆ ಮಾತಾಡ್ತಾನೆ ನಾನು. ಅಲ್ಲದೆ ನಾ ನೋಟ್ಬುಕ್ ಕೇಳಿದೆ ಅಂದ್ರೆ ಹಿಂಗೆ ಅಂತಿದ್ದಿ. ಮತ್ತು ಸಂಜೆಗೆ ಯಾಕೆ ಹೊಸ ನೋಟ್ಬುಕ್ ತಂದು ಕೊಡ್ತೀವಿ ಅಂಗಡಿಯಾಗ ನೀವು? ಆಕೆ ಅವ್ರು ಚಲೋ ಒಯ್ಬೇಕನ, ನಾನಾದ್ರೂ ಬೆಂಡಿಂಗ್ ಮಾಡಿಸ್ಕೊಂಡದ್ದು ಒಯ್ಬೇಕನ? ನಾನು ಒಯ್ಯಂಗಿಲ್ಲ. ಬೇಕಾದ್ರೆ ಸಂಜೆ ನೋಟ್ಬುಕ್ ಒಯ್ತೇನೆ ನೋಡು, ಆಕೆಗೆ ಯಾವಾಗಾರ ತಂದು ಕೊಡು ನೀನು. ಮತ್ತೆ ಬಂದಿಯೇನ ಬಾ, ನನ್ನ ನೋಟ್ಬುಕ್ ಒಂದ ಮುಟ್ಟು ನೀನು ನೋಡಾಗ ಹೆಂಗೆ ಹೊಡೆದು ಬಿಡ್ತಾನೆ ನಿನ್ನ. ಇರ್ಲಿ ಬಿಡ ಹುಡುಗಿ, ಅವ್ನ ಆಟನದಿಗೆ ಎಷ್ಟು ಸಿಟ್ಟಿ ಬರ್ತೀಯಲ್ಲ, ಅವ್ನೇನು ತಗೊಂಡ ಬಿಟ್ನೇನ? ಹೋಗಿ ನಡಿ, ನೀನು ಹೊಂಟಿಯಲ್ಲ ಸಾಲಿಗೆ, ನಾ ಎಲ್ಲ ಸಮಾಧಾನ ಮಾಡ್ತೇನೆ ಅವನ್ನ. ಏನದ ನಿಮ್ಮ ಬಾಯಿ? ಎದಕ್ಕೆ ಅಷ್ಟು ಜೋರ್ ಮಾತಾಡಕತ್ತೀರಿ? ನೀವು ಮಾತಾಡೋದು ಅರ್ಧ ಊರಿಗೆ ಕೇಳಕತ್ತೈತಿ ನೋಡು. ಬಂದ್ರೆ ಚಲೋ ಆತ್ ಬಿಡ. ನಮ್ದೇನಲ್ಲಪ್ಪ ಬಾಯಿ, ನಿನ್ನ ಮಗನ ಸಲುವಾಗಿ ನೋಡು. ಅವ್ನಿಗೇನೋ ಚಲೋ ನೋಟ್ಬುಕ್ ಬೇಕಂತ. ಮೊನ್ನೆ ಪ್ಯಾಟ್ಗೆ ಹೋದಾಗ ಬೆಂಡಿಂಗ್ ಮಾಡಿಸ್ಕೊಂಬಂದಾನಲ್ಲ, ಆ ನೋಟ್ಬುಕ್ ಒಯ್ಯ ಅಂದ್ರೆ ಮಾಸ್ತರ್ ಬೈತಾರ, ನಾವು ಒಯ್ಯಂಗಿಲ್ಲ, ಹೊಸ ನೋಟ್ಬುಕ್ ಕೊಡ್ಸೋ ಮಟ್ಟ ಸಾಲಿಗೆ ಹೋಗಂಗಿಲ್ಲ ಅಂತೇಳಿ ಮೂಲೆ ಹಿಡ್ದು ಕುಂತಾನ. ಮತ್ತು ಆಕೆ ಸಂಜೀವ್ ನೋಟ್ಬುಕ್ ತಗೊಂತಾನೆ ಅಂದ. ಆಕೆ ಅದಕ್ಕೆ ಸಿಟ್ಟಿ ಬಂದ್ಲು. ನಾ ಇಷ್ಟು ದಿವಸ ಬರೆದಿಟ್ಟಾನೆ ತಿಂಗಳ ಗಂಟ್ಲೆ ಅವನ್ನ, ಮತ್ತು ಇವ ತಗೊಂಡು ಹರದ ಅಂದ್ರೆ ಅವ್ನು ವಾಪಸ್ ಬರ್ಕೋಬೇಕಲ್ಲ ಅಂತಂದು ಆಕೆಗೆ ಚಿಂತಿ. ಅಲ್ಲ, ಮೊನ್ನೆ ರೊಕ್ಕ ಕೊಟ್ಟಿದ್ದೆ, ಇಬ್ಬರಿಗೆ 4 ತಂದು ಕೊಡ್ಬೇಕ ಬೇಡ? ಮತ್ತು ಒಬ್ಬಕಿಗೆ ತಂದು ಕೊಟ್ಟು ಅವನಿಗೆ ಬಿಟ್ರೆ ಮತ್ತು ಆಳಕತ್ತೇನ ಅವನು. ನೀವು ಕೊಟ್ಟದ ರೊಕ್ಕದಾಗ 1 ರೂಪಾಯಿ ರೊಕ್ಕ ಉಳಿಸ್ಕೊಂಡಲ್ ನೋಡಪ್ಪ. ಓಸು ನೋಟ್ಬುಕ್ಕಕ್ಕೆ ಅವನಾಗ್ಯಾವ ರೊಕ್ಕ. ಆಕೆ ಸಂಜೆ ಇದ್ದ ಓಸು ನನಗೆ ಬೇಕಂದು ಎಲ್ಲಕ್ಕೂ ನಂದು ಹೆಸರು ಬರೆದು ಇಟ್ಕೊಂಡ್ಬಿಟ್ಟಾಳ. ಯಾವ್ಯಾವ ನೋಟ್ಬುಕ್ ಏನ ಓಸು ಆಕೆ ತಗೊಂಡಾಳ ನೋಡಕ್ಕಿನ್ನ ಕೇಳು. ಅಲ್ಲವ, ಓಸು ನೋಟ್ಬುಕ್ ನೀನೇ ಇಟ್ಕಂದ್ರೆ ಹೆಂಗೆ? ಅವ್ನಿಗೆ 2 ಕೊಡ್ಬೇಕಿಲ್ಲ? ಮತ್ತೆ ಅವನಿಗೆ ಮಾಸ್ತರ್ ಬೈತಾರ, ಇಂಥ ಬೆಂಡಿಂಗ್ ನೋಟ್ಬುಕ್ ಒಯ್ದೆ ಅಂದ್ರೆ ಏನು ಮಾಡ್ತಿದ್ದೆ? ಮತ್ತೆ ಎಲ್ಲರೂ ಚಲೋ ತಂದಿರ್ತಾರ, ಅವನೊಬ್ಬನ ಇಂಥದ್ದು ಒಯ್ಬೇಕಂದ್ರೆ ಬೇಸರಕೈತೆ ಅವನಿಗಿನ್ನ. ಹಂಗೆ ಕೇಳಪ್ಪ ಜೇಕಿಗೆ. ನಾ ಕೇಳಿದೆ ಅಂದ್ರೆ ನಿನಗೆ ಎದಕ್ಕೆ ಬೇಕು? ನೀನು ಸಣ್ಣ ಕ್ಲಾಸು, ನನ್ನ ದೊಡ್ಡ ಕ್ಲಾಸು, ನಾನು ಅಷ್ಟು ಬುಕ್ಕ ಇಷ್ಟು ಬುಕ್ಕ ಅಂತಂದು ಬರೀ ಕತ್ತಿನ ಹೇಳ್ತಾಳ ನನಗೆ. ಒಂದು ನೋಟ್ಬುಕ್ ಕೊಟ್ಟಲ್ಲಪ್ಪ ನನಗಕ್ಕೆ. ಅದು ಏಟು ಓದ್ತಾಳ, ಅದು ಏಟು ಬರಿತಾಳ ಗೊತ್ತಿಲ್ಲ. ಪಾಠ ಚೀಲ ತುಂಬ ಬರೀ ಬುಕ್ ತುಂಬ್ಕೊಂಡಂತ ಹೋಗ್ತಾಳ ನೋಡು ಸಾಲಿಗೆ. ಸಮಯ ಸುಮ್ಮನಿದ್ದೆ ಸರಿ ಹೋತ್ ನೋಡ ನೀನು. ಇಲ್ಲಾಂದ್ರೆ ನನ್ನ ಕಡೆ ಹೊಡ್ತಾನೆ ತಿಂತೀನಿ. ನೀನು ಎಷ್ಟು ಸಲ ಹೇಳ್ಬೇಕು ನಿನಗೆ? ನಾವು ಓದೋದು ಬರೆಯೋದೇ ನೀನು ನೋಡಕ್ಕೆ ಬಂದಿರ್ತೇನು ಸಾಲೆಗೆ? ನೋಡು, ಮಾಸ್ತರ್ನ ಕೇಳ್ಬೇಕಾರೆ ನಾ ಹೆಂಗೆ ಓದ್ತಾನೆ ಹೆಂಗಿಲ್ಲ ಅಂತ ನಮ್ಮ ಸರ್ನ. ನಾನು ಕ್ಲಾಸ್ನಾಗ ಫಸ್ಟ್ ಅದನ್ನೇ ಗೊತ್ತೇನ? ಇರ್ಲಿ ಬಿಡವ, ಅವ್ನ ಕುಟಾಗ ಏನ. ಹೋಗಿ ನಡಿ ನೀ ಸಾಲಿಗೆ. ಸರಿ ತಗಪ್ಪಾಜಿ, ಹೋಗ್ಬರ್ತೇನೆವ ನಾನು. ಹೋಗ್ಬರ್ತೇನಪ್ಪಾಜಿ. ನೀನು ಸಾಲಿಗೆ ಹೋಗಿ ನಡಿಯಪ್ಪ. ಅವ ಬುಕ್ ತಗೊಂಡು ಸಂಜೆ ಮುಂದೆ ಅಷ್ಟೊತ್ತಿಗೆ ನಾ ಯಾವಾರ ರೊಕ್ಕ ಬಂದು ಅಂದ್ರೆ ಹೊಸ ಬುಕ್ಕ ತಂದು ಕೊಡ್ತಾನೆ ಅಂತ. ನಾಳೆ ಕರೆನ ತಂದು ಕೊಡ್ತೀಯಾ ಅಪ್ಪ? ಕರೆನ ತಂದು ಕೊಡ್ತಾನೆ, ಹೋಗಪ್ಪ. ಅವ್ವ, ಅಪ್ಪಾಜಿ ಹೋಗ್ಬರ್ತಾನ ಸಾಲಿಗೆ. ಪಾಟಿ ಗಂಟೆ ಏನು ತಗೊಳಂಗಿಲ್ಲ, ಹಂಗ ಹೋಗೋದೇನು ಸಾಲಿಗೆ? ಅದು ಕೊಟ್ರಾದ ಮನ್ಯಾಗ ಬಿಟ್ಟು ಬಂದಾನೆ ಬೇವ. ರಾತ್ರಿ ನಾನು ಹೋಮ್ವರ್ಕ್ ಬರೆಯಕ್ಕೆ ಹೋಗಿದ್ನಲ್ಲ, ಪಾಠ ಚೀಲ ಅಲ್ಲೇ ಬಿಟ್ಟು ಬಂದಾನೆ. ಹಂಗ ತಗೊಂಡು ಅವನ್ನ ಕರ್ಕೊಂಡು ಹೋಗ್ಕಂತದ. ಸರಿ ತಗೊಳಪ್ಪ, ಹೋಗ್ಪ. ಅಲ್ರಿ, ಅವ್ನಿಗೆ ಯಾಕೆ ಕಷ್ಟ ಕಡೆ ನೋಟ್ಬುಕ್ ತಂದು ಕೊಡ್ತಾನೆ ಅನ್ನಕ್ಕೆ ಹೋಗಿದ್ರಿ ನೀವು? ಅವನ್ನ ಇದ್ದದ್ದು ತಗೊಂಡು ಹೋಗ್ತಾನ. ಎಲ್ಲದಕ್ಕೂ ಎಲ್ಲಂತ ಜೋಡಿಸ್ತೀವಿ ರೊಕ್ಕನ? ಅಯ್ಯ, ಮತ್ತೆ ಏನು ಮಾಡ್ಬೇಕು ಈಗ? ಅವ್ನು ಸಾಲಿಗೆ ಹೋಗಂಗಿಲ್ಲ ಅಂತ ಹೇಳಿ ಕೂತ್ಕೊಂಡಾನ. ಹೆಂಗಾರ ಮಾಡಿ ಕಳಿಸ್ಬೇಕ ಬೇಡ? ಇನ್ನು ಮನ್ಯಾಗ ಇಟ್ಕೊಂಡು ಕೂತ್ಕೊಂತೀಯನ ಅವನ್ನ? ಇವತ್ತು ಹೆಂಗ ಶನಿವಾರ ಐತಿ, ಹೋಗಿ ಬರುವಲ್ನಾಕ. ನಾಳೆ ಹೆಂಗೆ ಐತಾರ ಎಲ್ಲ ಪ್ಯಾಟಿಗೆ ಹೊಡಿತೇನೆ, ಮಾಲ್ಗಳು ರೊಕ್ಕ ಬರ್ತಾವು. ಸಂಜೆ ಮುಂದೆ ಬರೋ ಮುಂದೆ ಹಂಗೆ ಒಂದು 4 ನೋಟ್ಬುಕ್ ಹಿಡ್ಕೊಂಬಂದು ಕೊಡ್ತಾನೆ. ಸೋಮವಾರ ಒಯ್ತಾನ. ಸರಿ ತಗೋರಿ, ಹಂಗ ಮಾಡ್ರಿ. ನಡಿ, 2 ರೊಟ್ಟಿ ಹೆಚ್ಚಿಕೊಡು ಬಡ ಬಡ. ನನಗೆ ತಿಂದು ಹೊಲ ಕಡೆ ಹೋಗ್ತಾನೆ. ಎಲ್ಲ ಕಾಯಿ ಹರಿಯಕಚ್ಚೇನಿ ಇವತ್ತು. ಚಲೋ ಬಂದವು. ಮೆಣಸಿನ್ಕಾಯಿ ರೇಟನು ಚಲೋ ಐತಿ. ಏನು 100-120 ರೂಪಾಯಿ ಕೆಜಿ ಅಂತಾರ. ಪ್ಯಾಟ್ಯಾಗ ನಿಂತು ನಾನಾ ಮಾರಿಬಿಡ್ತಾನೆ. ಸುಮ್ಮನೆ ಗುತ್ತಿಗೆ ಕೊಟ್ಟೆ ಅಂದ್ರೆ ಕಮ್ಮಿ ರೊಕ್ಕ ಕೇಳ್ತಾರ. ಅದಕ್ಕೆ ನಿತ್ಕೊಂಡು ನಾವು ಮಾರ್ಕೆಂದು ಬಂದ್ವಿ ಅಂದ್ರೆ ರೊಕ್ಕಕ್ಕವು. ಅಷ್ಟು ಮಾಡುವಂತ ತಗೋರಿ. ಹಂಗಾರ ನಾನು ಬರಲಿ ಏನಂಗಾರ ನಿಮ್ಮ ಜೊತೆಗೆ ನಾಳೆ? ಬೇಡ, ನೀ ಎದಕ್ಕೆ ಬರ್ತಿದ್ದಿ? ಮನೆಯಿಂದ ಅಟ್ ಮಾಡ್ಕೆ ನೀನು. ಭಾಳ ಏನು ಐಟಮ್ ಅಲ್ಲಲ್ಲ, ಬರೀ ಮೆಣಸಿನ್ಕಾಯಿ ಒಂದನ. ನಾವು ಒಬ್ಬ ಮಾರಿಬಿಡ್ತಂತಾಗ. ಸರಿ ತಗೋರಿ. ತಗೋ ಶ್ವೇತಾ ಬುಕ್ಕನ. ಮನೆ ಕೇಳಿದ್ದೆಲ್ಲ ನೀನು, ಅವತ್ತು ರೊಕ್ಕ ಕೊಡಿದ್ದಿಲ್ಲ, ಇವತ್ತು ಬಂದ್ವ, ಹಂಗಾಗಿ ತಗೊಂಬಂದಾನಿ. ನೋಡಿ ಸರಿ ಐತೆ ಇಲ್ಲ?
ಅಡ್ಡಿ ಇಲ್ಪ, ನಾ ಹೇಳಿದ್ನಲ್ಲ ಅದ ಬುಕ್ಕನ ಎಲ್ಲ ಕರೆಕ್ಟ್ ಐತೆ ಬಿಡಪ್ಪ. ಮತ್ತು ಕೊಡ್ದೇನು ಮಾಡ್ತಾನೆ ಹೇಳು, 1 ರೂಪಾಯಿ ರೊಕ್ಕ ಕಮ್ಮಿ ತಗೊಂಡಲ್ಲ ಮಗ. ಅದಕ್ಕೇನ ಅವ್ನ ಅಂಗಡ್ಯಾಗ ಆ ಬುಕ್ ಐತಿ ಈ ಬುಕ್ ಐತಿ ಬೇಕೇನ ಅಂತಂದ, ಏನು ಬೇಡ ಈ ಚೀಟಿಯಾಗ ಯಾವ್ದೈತಿ ಇದ ಬುಕ್ಕನ್ನು ಕೊಡು ನನಗೆ, ಇಲ್ಲ ನಾವು ವಾಪಸ್ ತರ್ತೇನೆ ನೋಡು ಅಂತ ಹೇಳಿ ಬಿಗಿ ಹೆಚ್ಚುತ್ತಂಬಂದಾನಿ. ಅಂದಂಗೆ ಇನ್ನು ಎಷ್ಟು ದಿನ ನಾವು ಇದು ಓದೋದು? ಅಪ್ಪ ಡಿಗ್ರಿ ಒಳಗೆ ಇನ್ನು ಈಗ 2 ಸೆಮ್ ಮುಗ್ದವು, ಇನ್ನು 4 ಸೆಮ್ ಮುಗಿಬೇಕವು. ಹೌದೇನವ? ಅವು ಯಾ ಸೆಮ್ಮ ಸಿಮ್ಮ ಏನು ಗೊತ್ತಾಗಂಗಿಲ್ಲ. ನಿನ್ನ ಗಂಡ ಬರಮಟ ಹೊರಗಿರ್ತಾನೆ, ಆಮೇಲೆ 3 ಸೇರಿ ಊಟ ಮಾಡೋಣಂತ, ನೀ ಅಲ್ಲಿ ತನಕ ಓದ್ಕೇಳುವ ಹಂಗಾರ. ಸರಿ ತಗಪ್ಪ. ಇವ ಇನ್ನು ಎಷ್ಟು ದಿನ ಬೇ ಹಿಂಗ ಕೂಡ ಹಾಕಿರ್ತಾನ ಅಪ್ಪ ನಮ್ಮನ್ನ, ಮತ್ತೆ ಯಾವಾಗ ನಾವು ಹೊರಗೆ ಹೋಗೋದು? ಏನು ಮಾಡೋದವ, ಕೂಡಿ ಹಾಕ್ಬಿಟ್ಟಾನಲ್ಲ, ಅವ್ನ ಕೈಯೇ ಸಿಕ್ಕಂಬಿಟ್ಟಾವೀಗ. ಹೆಂಗಾರ ಮಾಡಿ ತಪ್ಪಿಸ್ಕೋಬೇಕು. ತಪ್ಪಿಸ್ಕೊಳಕ್ಕೆ ದಾರಿನ ಇಲ್ಲ, ದಿನಾನು ಚಾವಿ ಹಾಕ್ಯಂಡ ಹೊಕ್ಕಾನ. ಮೊದ್ಲು ನೋಡಿದ್ರೆ ಒಟ್ಟು ಚಂದಾಗ ಊಟನಾರು ತಂದು ಕೊಡ್ತಿದ್ದ, ಈಗ ಕಿಟಕಿಯಾಗಿದ್ದ ನಾಯಿಗೆ ಹೋಗಟ್ಟಂಗೆ ಹೊಕ್ಕಾನ. ಹೆಂಗೆ ಮಾಡ್ಬೇಕು ಈಗ ಅನ್ನಂಗಾಗೈತಿ. ನನಗಂತೂ ಒಂದು ತಿಳಿವಲ್ದು. ನೀನು ಏನಾರ ಇದ್ರೆ ಹೇಳವ, ನೋಡೋಣ ಹಂಗಾರ ಆದ್ರೆ ಸರಿ ಆಕತೇನ. ಇವ ನನಗೂ ಏನು ತಿಳಿವಲ್ದು ಬೇ ಹೆಂಗೆ ಮಾಡ್ಬೇಕು ಅಂತಂದು. ಅವತ್ತ ಸುಮ್ಮನೆ ಅಪ್ಪನ ತಲೆಗೆ ಏನಾರು ತಗೊಂಡು ಹೊಡೆದು ಬಿಡ್ಬೇಕಾಗಿತ್ತು ನಾನು. ಅಂದ್ರೆ ಚಾವಿನ ಹಾಕ್ತಿದ್ದಲ್ಲ, ಇಲ್ಲೇ ಒಳಗೆ ಬಿದ್ದಿರ್ತಿತ್ತ, ನಾವು ತಪ್ಪಿಸ್ಕೊಂಡು ಹೋಗ್ಬೋದಾಗಿತ್ತು. ನಾನು ಬೇರೆ ಅವನ್ ಬಿಡು ಅಂತಂದು ಸುಮ್ಮನೆ ನಿಂತುಬಿಟ್ಟೆ. ನನಗೂ ತಲೆ ಬುದ್ಧಿ ಎಲ್ಲಿ ಹೋಗಿತ್ತೇನೋ ಅವತ್ತು ಅನ್ನಂಗೆ ಅನ್ಸಾಕತ್ತೈತಿ. ಏನು ಮಾಡೋದು ಬಿಡವ, ಮತ್ತು ಅವತ್ತಾಗಿದ್ದಾಗಿ ಹೋತು. ಇನ್ನು ಮುಂದೆ ಬೇರೆ ದಾರಿನ ಹುಡ್ಕಾನಂತ. ಈಗ ಊಟ ಮಾಡ್ತೀಯನ, ಮಾಡೋಗಿ ನೀನು. ಹೊಟ್ಟೆಸ್ತಲ್ಲವ ನನಗೆ. ದಿನಾನು ಅದನ್ನು ತಿಂದು ಹೋಟ್ಲು ಊಟನ ನಾಳೆಗೆ ಜಿಟ್ಟು ಕಟ್ಟಿದಂಗೆ ಆಗೈತಿ. ಅಷ್ಟು ಅದನ್ನು ತಿನ್ನಕ್ಕೆ ಹೋಗೋತ್ತಿಗೆ ವಾಕ್ರಿಗೆ ಬಂದಂಗೆ ಆಕತಿ. ಒಲ್ ತೆಗಿ ನಾನು. ಇವ ನೀನಾರ ಊಟ ಮಾಡಿದೆ, ಚಂದಾಗಿ ಊಟನ ಮಾಡಕತ್ತಿಲ್ಲ. ಅಪ್ಪ ಅವತ್ತು ಹಂಗೆ ಹೊಡೆದು ಹೋದಾಗಿದ್ದೆ ನಿನಗೆ. ಯಾರಿಗೆ ಬೇಕು ಬಿಡವ ಊಟ, ಸಾಕಾಗಿ ಹೋಗೈತೆ ನನಗಂತೂ. ಚಿಂತೆ ಮಾಡಿ ಜೀವ ಸಣ್ಣ ಆಗಿಬಿಟ್ಟತಿ. ನಿಮ್ಮಪ್ಪನ್ನ ಎಷ್ಟು ನಂಬಿದ್ದೆ ನಾನು. ಹಿಂಗೆ ನಂಬಿಸಿ ಕುತ್ತಿಗೆ ಕೊಯ್ತಾನಂತ ಅಂದ್ಕೊಂಡಿದ್ದಿಲ್ಲವ ನಾನು. ನಡ್ಡೀರಾಗ ಹಿಂಗೆ ಕೈ ಬಿಡ್ತಾನಂತ ಅಂದ್ಕೊಂಡಿದ್ದಿಲ್ಲವ ನಾನು. ಮನಸ್ಸಿನಾಗ ನೆನೆಸ್ಕೊಂಡಿದ್ದಿಲ್ಲ ಹಿಂಗೆ ಆಗ್ಬೋದು ನನ್ನ ಜೀವನ ಅಂಥೇಳಿ. ಏನೋ ಒಟ್ಟು ದುಡಿಯಂಗಿಲ್ಲ, ಚಂದ ತಂದು ಕೊಡಂಗಿಲ್ಲ. ಆದ್ರೂ ಹೆಂಗೆ ಒಂದು ಅವ್ವನ ಕಡೆಗೆ ಅಮ್ಮನ ಕಡೆಗೆ ಒಟ್ಟು ರೊಕ್ಕ ಇಸ್ಕೊಂಡು ಮತ್ತೇನು ಬಾಳೆ ಮಾಡ್ಕೊಂಡು ಬಂದಿದ್ನೇವ ನಾನು. ಆದ್ರೆ ನಿಮ್ಮಪ್ಪ ಇಂಥ ಮೋಸ ಮಾಡ್ತಾನಂತ ನಾನು ನೆನೆಸಿದ್ದಿಲ್ಲವ. ಅವ್ವ ಸಮಾಧಾನ ಮಾಡ್ಕೇಳವ, ಅಳಬೇಡ. ನೀನು ಹತ್ರ ನನಗೂ ಅಳ ಬರ್ತೈತವ. ಏನು ಮಾಡ್ಬೇಕವ, ಜೀವನದಾಗ ಅಳೋದು ಅಂದ್ಬಿಟ್ರೆ ಬೇರೆ ಏನಂತ ಉಳ್ದೈತಿ. ನಿಮ್ಮಪ್ಪ ಒಂದ್ಸಲನಾರ ವಿಚಾರ ಮಾಡ್ಬೇಕಿತ್ತು. ಕೊಡ್ತಾಗಡ ಮಗಳದಳ ಇಷ್ಟು ದೊಡ್ಡಕ್ಕಿ ಹೆಂಗಿಕ್ಕಿ ಜೀವನ ಅಂಥೇಳಿ. ಯಾವ್ದಿಲ್ಲ, ನಿನ್ನ ಕೂಡ ಕೈ ಬಿಟ್ಟು ಇಂಥ ಮೋಸ ಮಾಡ್ತಾನಂತ ಅನ್ಕೊಂಡಿದ್ದಲ್ಲವ ನಾನು. ಅದು ಮಾಯ್ದ ಬಂದು ಗಂಟು ಬಿದ್ಲೇನ ಆಕೆ ನಿಮ್ಮಪ್ಪಗೆ. ಆಕೆನ ಕರೆ ಒಂದ್ರ ಮದುವೆನ ಮಾಡ್ಕೊಂಡಾಳು, ಸುಮ್ಮನೆ ರೊಕ್ಕದ ಆಸೆಗೆ ಇವ್ನು ಹಿಂದೆ ಬಿದ್ದಾಳು, ಒಂದೂ ಗೊತ್ತಾಗವಲ್ದು. ನನಗೊಂದು ತಟುಗೂ ತಿಳಿಲಿಲ್ಲ ನೋಡು. ಇದೆಲ್ಲ ಯಾವಾಗ ಆತು ಅಂತನೂ ಗೊತ್ತಾಗಿಲ್ಲ. ನಾನು ಅವಾಗ ವಿಚಾರ ಮಾಡ್ಬೇಕಿತ್ತು. ನಿಮ್ಮಪ್ಪ ಟಿಕ್ ಟಾಕ್ ರೆಡಿಯಾಗಿ ಹೊಕ್ಕದ್ದ, ಆದ್ರೆ ರೊಕ್ಕಿಲ್ಲ ಅಂತದ್ದ. ವಿಚಾರ ಮಾಡ್ಬೇಕಿತ್ತು ನಾನು, ಎಲ್ಲಿಂದ ಬರ್ತೈತಿ ನೀ ರೊಕ್ಕ, ಇಷ್ಟೆಲ್ಲ ಮಜಾ ಮಾಡ್ತಾನೆ ಮಂತ್ಯಾನಗೆ ರೊಕ್ಕ ಕೊಡವಲ್ನಲ್ಲ ಅಂತಂದು. ಅವಾಗ ಏನು ವಿಚಾರ ಮಾಡಲಿಲ್ಲ. ಅದು ಬಂದು ನನ್ನ ಹಣೆಗೆ ಕುತ್ಕೊಂತೀಗ. ಹೆಂಗೆ ಮಾಡ್ಲಪ್ಪ ದೇವ್ರೇ ಪರಮಾತ್ಮ, ಮಗಳ ಮದುವೆ ಹೆಂಗೆ ಮಾಡಲಿ, ಮುಂದಿನ ಜೀವನ ಹೆಂಗೆ ಮಾಡೋದು ನಾನು. ಇಂಥ ಗಂಡನ ಕಟ್ಕೊಂಡು ಭಾರಿ ಗೋಳಾತು. ನಮ್ಮ ಅವ್ವನ್ನ ನಮ್ಮ ಅಣ್ಣನ ಎಲ್ಲರನ್ನ ಇದ್ರ ಹಾಕ್ಯಂಡು ರೊಕ್ಕ ಇಸ್ಕೊಂಬಂದು ಇವನು ಹೆಣಕ್ಕೆ ಸುರುದೆ ನಾನು. ನನ್ನ ಜೀವನನ ಅರ್ಧ ಕೈ ಕೊಟ್ಟು ಓಡೋದ. ಇವ ಹಿಂಗೆ ಮಾಡ್ತಾನಂತ ನನಗೆ ಮೊದ್ಲ ಗೊತ್ತಾಗಿತ್ತಂದ್ರೆ 1 ರೂಪಾಯಿ 10 ಕೊಡ್ತಿದ್ನಿ ನಾನು. ಇಸಾ ಕುಡಿತೀನಿ ಅಂದ್ರೆ 1 ರೂಪಾಯಿ ತಂದು ಕೊಡ್ತಿದ್ದಿಲ್ಲ ನಮ್ಮ ತವ್ರ ಮನೇಲಿಂದ. ಮಾಡ್ಕೊಂಡಿಯಲ್ಲ ಕಟ್ಕೊಂಡಿರಿ ಹೆಂಡತಿ ಮಕ್ಕಳು ಅನ್ನೋದು ಮಾಡಿ ಮಂತ್ಯಾನ ಅಂದು ಹಸ್ತಿದ್ದೆ. ಅವ್ವ ನೀ ಏನು ಚಿಂತೆ ಮಾಡಬೇಡ, ಮುಂದಿನ ಜೀವನ ಹೆಂಗೆ ಅಂತಂದು. ನಾನು ದುಡಿತೇನವ, ನಾನು ಸಾಲಿ ಕಲ್ತೇನಲ್ಲ, ನಾನು ದುಡಿದು ನಿನ್ನ ಸಾಕ್ತೇನವ. ಅಲ್ಲವ ಹರಿಯದ ಮಗಳು ನಿನ್ನ ದುಡ್ಯಾಗ ಕಳಿಸಿ ನಾನು ಮನೆ ಕೂತ್ಕೊಂಡು ತಿಂದ್ರೆ ಏನು ಚಂದ. ನಿನಗೆ ಮದುವೆ ಮಾಡಿಕೊಟ್ಟು ನೀನು ಅತ್ತೆ ಮನೆಯಾಗ ಚಂದ ಬಾಳೆ ಮಾಡೋದು, ಗಂಡ ಮಕ್ಕಳು ಅಂತ ಹೊಂದ್ಕೊಂಡು ಹೋಗೋದನ್ನ ಕಣ್ಣಾರೆ ನೋಡ್ಬೇಕತ್ತು ನಾನು. ಆದರೆ ಏನು ಮಾಡ್ತೀನಿ ನೋಡು, ಈಗ ನಿನ್ನ ಕೆಲಸ ಕಳಿಸಿ ನಾ ಮನೆಯಾಗಿರೋ ಬಳೆ ಹೋಗೈತಿ. ಬೇಡವಾ, ನೀನು ದುಡಿಯೋದು ಬೇಡ. ನಿನ್ನೆಲ್ಲರೂ ನೋಡಿ ಒಂದು ಬಡವ್ರ ಮಂತ್ಯಾನ ಆಗಲಿ, ಆದ್ರೆ ಗಂಡ ಚಲೋ ನೋಡ್ಕೋಬೇಕು ಅಂಥ ಹುಡುಗನ ನೋಡಿ ಮದುವೆ ಮಾಡ್ತಾನವ. ನೀ ಏನು ಚಿಂತೆ ಮಾಡಬೇಡ ಮಗಳ. ಅವ್ವ ನನ್ನ ಜೀವನದಾಗ ಮದುವೆನೇ ಆಗಂಗಿಲ್ಲ. ಏನು ಮಾಡ್ಬೇಕವ, ಅಪ್ಪನಂತ ಗಂಡ ಸಿಕ್ಬಿಟ್ಟ ಅಂದ್ರೆ ಮುಗ್ದ ಹೋತಲ್ಲ ಜೀವನ. ನಿನ್ನ ಜೀವನ ಆದಂಗೆ ನಂದು ಆಕತಿ. ನಾ ಒಲ್ಲೆ ನಾನು ಸಾಯೋ ತನಕನ ಚಂದಾಗಿ ನಿನ್ನ ನೋಡ್ಕೊಂತನವ, ಸಾಕು. ನಾ ಮತ್ತೇನು ಬೇಡ ನನಗೆ. ಬಿಡ್ತಾನವ ಮದುವಕ್ಕ, ಹಾಗೆಲ್ಲ ಮಾತಾಡಬೇಡ. ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಷ್ಟ ತಡ ನೋಡು. ನಮ್ಮ ಅಣ್ಣ ಅತ್ತಿಗೆ ಕಾಲು ಹಿಡಿದು ಬೇಡಿಕೆಂದು ಹೆಂಗಾರ ಆಗಲಿ ಯಾವ್ದಾರ ಒಂದು ಒಳ್ಳೆ ಮಂತ್ಯನ ನೋಡಿ ಮದುವೆ ಮಾಡಿಕೊಡ್ರಿ ನನ್ನ ಮಗಳಿಗೆ ಅಂದು ಕೇಳ್ಕೊಂತೇನವ ಅವ್ರನ್ನ.